ಇಷ್ಟೊತ್ತು ನಾವು ಆ ಸ್ವಾಮೀಜಿ ಯಾವ ರೆಸಿಡೆನ್ಸಿಯಲ್ಲಿದ್ರು, ಯಾವ ಊರಲ್ಲಿದ್ರು, ಯಾವ ಮಹಿಳೆಯ ಜೊತೆಗಿದ್ರು ಎಲ್ಲವನ್ನು ಕೂಡ ಗಮನಿಸಿದ್ವಿ. ಅದಾದ ನಂತರ ಒಬ್ಬ ಪ್ರಭಾವಿ ರಾಜಕಾರಣಿಯ ಜೊತೆಗೆ ಆ ಸ್ವಾಮೀಜಿ ಮಾತನಾಡಿದ್ರು, ಏನ್ ಹೇಳಿದ್ರು, ಆ ಮಂತ್ರಿ ಯಾವ ಅಧಿಕಾರಿ ಕರೆ ಮಾಡಿ ಯಾವ ರೀತಿಯಾಗಿ ಮಾತನಾಡಿದ್ರು ಎಲ್ಲವನ್ನು ಕೂಡ ಗಮನಿಸಿದ್ವಿ. ಈಗ ಅಸಲಿ ಸಿನಿಮಾ ಶುರುವಾಗುತ್ತೆ. ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದ್ರೆ ಆ ಸ್ವಾಮೀಜಿ ಯಾರು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತೀರಿ. ಅದನ್ನೇ ಹೇಳ್ತಾ ಹೋಗ್ತೀವಿ. ದೊಡ್ಡ ಮಠದ ದೊಡ್ಡ ಸ್ವಾಮೀಜಿ, ಅತಿ ದೊಡ್ಡ ಕಾಮಕಾಂಡ ಇದು. ಸ್ವಾಮೀಜಿ ಹೊರಡ್ತಾ ಇದ್ದಂತೆ ನಡೀತು ಭಯಾನಕ ಹೈಡ್ರಾಮಾ. ಎಲ್ಲಿಂದ ಹೊರಡ್ತಾ ಇದ್ದಂತೆ ವಿಜಯಪುರದಲ್ಲಿರುವಂತ ಆ ರೆಸಿಡೆನ್ಸಿಯಿಂದ ಏನ್ ಸ್ವಾಮೀಜಿಗಳು ಹೊರಡ್ತಾರೋ ಅದಾದ ನಂತರ ಒಂದು ದೊಡ್ಡ ಹೈಡ್ರಾಮಾನೇ ನಡೆದೋಗುತ್ತೆ. ಏನದು ಹಾಗಾದ್ರೆ ಹೈಡ್ರಾಮಾ? ಸಿಂದಗಿಯತ್ತ ಸ್ವಾಮೀಜಿ ಹೋಗ್ತಾ ಇದ್ದಂತೆ ಭಾರಿ ಹೈ ಡ್ರಾಮಾ ನಡೆಯುತ್ತೆ. ಅದು ಕೂಡ ಮಿಡ್ ನೈಟ್ ನಲ್ಲಿ 4 ಫೋಟೋಗಳಿಂದಲೇ ಹೊರಬಿತ್ತು ಕಾಮಯೋಗಿಯ ಕಟು ಸತ್ಯ. ಒಂದೊಂದು ಕತೆ, ಒಂದೊಂದು ಫೋಟೋ ಕೂಡ ಒಂದೊಂದು ಕತೆಯನ್ನ ಹೇಳ್ತಾ ಹೋಗುತ್ತೆ. ರೊಚ್ಚಿಗೆದ್ದಾಕೆ ಆ ಮಹಿಳೆ ನೆಕ್ಸ್ಟ್ ಏನ್ ಮಾಡಿದ್ರು ಹಾಗಾದ್ರೆ ಅನ್ನೋದಕ್ಕೆ ಫೋಟೋಗಳೇ ಉತ್ತರವನ್ನ ಕೊಡ್ತವೆ. ಹಾಗಾದ್ರೆ ರೆಸಿಡೆನ್ಸಿಯಿಂದ ಹೊರಟ ಸ್ವಾಮೀಜಿ ಹೋಗಿದ್ದಾದ್ರು ಎಲ್ಲಿಗೆ? ಎಲ್ಲಿ ಹೋದ್ರು ಸ್ವಾಮೀಜಿ? ಹಾಗೆ ಹೊರಟ ಸ್ವಾಮೀಜಿಯನ್ನ ಆ ಮಹಿಳೆ ಏನ್ ಮಾಡಿದ್ರು ಗೊತ್ತಾ? ನೋಡಿ, ನಾವ್ ಈಗಾಗಲೇ ಹೇಳ್ತಾ ಇದ್ವಿ ನಿಮ್ಗೆ. ನೋಡಿ, ಒಂದು ಬಹಳ ಪ್ರಮುಖವಾಗಿ ನಿಮ್ಗೊಂದು ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋವನ್ನ ತೋರಿಸ್ತಾ ಇದೀವಿ. ಆ ಫೋಟೋ ಏನು ಎತ್ತ ಅನ್ನೋದನ್ನ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಅದರ ಮೇಲೆ ನೀವು ಅರ್ಥ ಮಾಡ್ಕೊಂಬಿಡಿ. ಕಗ್ಗೋಡು ಟೋಲ್ ಅದು ಅಲ್ಲಿನ ಫೋಟೋ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಫೋಟೋದಲ್ಲಿ ಏನ್ ಕಾಣ್ತಾ ಇದೆ, ಏನಿದೆ ಅನ್ನೋದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕಾರ್ ಇದೆ ನೋಡಿ, ಟೋಲ್ನಲ್ಲಿ ಕಾರ್ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಜನರಿಗೆ ಗೊತ್ತಾಗಿ ಹೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜನ ಸ್ವಲ್ಪ ಈ ಶ್ರೀಗಳನ್ನ, ಸ್ವಾಮೀಜಿಗಳನ್ನ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಆರಾಮಾಗಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಏನ್ ಕತೆ ಇದು, ಯಾರ್ದು ಕಾರು, ಎಲ್ಲಿದೆ, ಎಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನಿಮಗೆ. ಕಾರಲ್ಲಿ ಸ್ವಾಮೀಜಿ ಕಂಡಿರೋದು ನೋಡಿ. ಸ್ವಲ್ಪ ನಿಮಗೆ ಆ ಖಾವಿ ಬಟ್ಟೆ ಕಾಣಿಸ್ತಾ ಇದೆಯಾ? ಪೇಟ ಅನ್ಸುತ್ತೆ, ತಲೆ ಮೇಲೆ ಪೇಟ. ಕಾರಲ್ಲಿ ಕೂತಿರುವಂತ ಸ್ವಾಮೀಜಿ ಇವರೇನೋ ಸಣ್ಣ ಪುಟ್ಟ ಯಾವುದೋ ಒಂದು ಮಠದ ಸ್ವಾಮೀಜಿ ಅಲ್ಲ, ರಾಜ್ಯದ ಅತಿ ದೊಡ್ಡ ಮಠದ ಸ್ವಾಮೀಜಿ ಇವರು. ಆ ಮಹಿಳೆ ಕೂಡ ಜೊತೆಗಿದ್ದಾರೆ ನೋಡಿ. ನಿಮಗೆ ಫೋಟೋಗಳನ್ನ ತೋರಿಸ್ತಾ ಇದೀವಿ ನಾವು. ಸ್ವಾಮೀಜಿ ಕಾರಲ್ಲಿರೋದು, ಟೋಲ್ ಕೂಡ ತೋರಿಸಿದ್ವಿ. ಅದಾದ ನಂತರ ಮಹಿಳೆ ಇರೋದನ್ನ ತೋರಿಸ್ತಾ ಇದ್ದೀವಿ. ಇದನ್ನ ನೋಡಿನೇ ಅರ್ಥ ಮಾಡ್ಕೊಂಬಿಡಿ ನೀವು, ಯಾರು ಏನು ಎತ್ತ. ಬಹಳ ಹತ್ರ ಇದ್ದವ್ರು ಗೊತ್ತಾಗ್ತಾ ಇರುತ್ತಿದೆಯಲ್ಲ, ಓ ಇವರೇ ಅಂತ ಹೇಳಿ. ಒಂದು ನಾವೀಗಾಗಲೇ ಹೇಳ್ತಾ ಇದ್ವಿ, ವಿಜಯಪುರದ ರೆಸಿಡೆನ್ಸಿಯಿಂದ ಸ್ವಾಮೀಜಿ ಹೊರಡ್ತಾರೆ. ಮೊದಲಿಗೆ ಆ ಮಹಿಳೆಯನ್ನ ಕಳಿಸ್ತಾರೆ. ಅದಾದ ನಂತರ ಇವರು ಮಂತ್ರಿಗೆ ಫೋನ್ ಮಾಡಿ ಅದಾದ ನಂತರ
ನನಗೆ ಭಯ ಆಗ್ತಾ ಇದೆ, ನನ್ನನ್ನು ಕಾಪಾಡು ಅಂತ ಕೇಳ್ಕೊಂಡ ನಂತರ ಆ ಮಂತ್ರಿ ಏನ್ ಮಾಡಿದ್ರು ಎಲ್ಲದರ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಕೊಟ್ರು. ಸೊ ಸ್ವಾಮೀಜಿ ಅಲ್ಲಿಂದ ಹೊರಡ್ತಾ ಇದ್ದಂತೆ ಇಷ್ಟೆಲ್ಲ ಹೈ ಡ್ರಾಮಾ ನಡೆದಿರೋದಿದು. ನಿಮಗೆ ನಾವು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ, ತೋರಿಸ್ತಾ ಇದ್ದೀವಿ ಫೋಟೋಗಳನ್ನು. ಇದರ ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ, ಹೇಳ್ತಾ ಹೋಗ್ತೀವಿ. ಸ್ವಾಮೀಜಿ ರೆಸಿಡೆನ್ಸಿಯಿಂದ ಹೊರಡ್ತಾ ಇದ್ದಂತೆನೆ ಒಂದು ಭಯಾನಕ ಹೈ ಡ್ರಾಮಾ ಸೃಷ್ಟಿಯಾಗಿರೋದಿದೆ. ಸಿಂಧಗಿಯತ್ತ ಸ್ವಾಮೀಜಿ ಹೋಗ್ತಾ ಇದ್ದಂತೆ ಮಿಡ್ ನೈಟ್ ನಲ್ಲಿ ನಡೆದಿರುವಂತ ಡ್ರಾಮಾ ಇದು, ದೊಡ್ಡ ಡ್ರಾಮಾ. ಈ 4 ಫೋಟೋಗಳಿಂದಲೇ ಕಾಮಯೋಗಿಯ ಕಟ್ಟು ಸತ್ಯ ಹೊರ ಬಿದ್ದಿರೋದು. ಈ 4 ಫೋಟೋಗಳಿಂದ ನಿಮಗೆ ತೋರಿಸ್ತಾ ಇದ್ದೀವಿ 4 ಫೋಟೋಗಳನ್ನ. ಒಂದೊಂದು ಫೋಟೋನು ಸ್ವಾಮೀಜಿಯ ಒಂದೊಂದು ಕಥೆಯನ್ನ ಹೇಳ್ತಾ ಹೋಗುತ್ತೆ, ಕರ್ಮತ ಕಥೆಯನ್ನ ಹೇಳ್ತಾ ಹೋಗುತ್ತೆ. ರೊಚ್ಚಿಗೆದ್ದಂತ ಮಹಿಳೆ ಏನು ಮಾಡಿದ್ಲು ನೆಕ್ಸ್ಟ್, ಅದಕ್ಕುತ್ತರನೇ ಈ ಫೋಟೋಗಳು. ಆ ಮಹಿಳೆ ಕೂಡ ಮಧ್ಯರಾತ್ರಿಯಲ್ಲಿದ್ದಾಳೆ, ಆ ಫೋಟೋದಲ್ಲಿ ಸಿಕ್ಕಾಕೊಂಡಿದ್ದು ಇರೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ದುರ್ಗೇಶ್ ನಾಯಕ್. ನ್ಯೂಸ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಈಗ ನಾವು 4 ಫೋಟೋಗಳನ್ನು ಕೂಡ ಹರಿಬಿಟ್ಟಿದ್ದೀವಿ. ಏನಿದು 4 ಫೋಟೋಗಳು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ರಾಜ್ಯದಲ್ಲಿ ಕಳೆದ 4 ದಿನಗಳಿಂದ ಸುದ್ದಿ ಆಗ್ತಿರುವಂತಹ ದೊಡ್ಡ ಸುದ್ದಿ ಇದು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಂಥ ದೊಡ್ಡ ಮಟ್ಟದ ಸ್ವಾಮೀಜಿಯ ಕಾಮಕಾಂಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇವತ್ತು ಗ್ಯಾರಂಟಿ ನ್ಯೂಸ್ ಬಿತ್ತರಿಸ್ತಾ ಇದೆ. ಜೊತೆಗೆ 4 ಫೋಟೋಗಳು ವೈರಲ್ ಆಗ್ತಿರುವಂಥದ್ದು. ಯಾವ ರೀತಿ ಈ ಒಂದು ಕದನದಲ್ಲಿ ಅಂದರೆ ಸ್ವಾಮೀಜಿ ಯಾವ ರೀತಿ ಸಿಲುಕಾಕೊಂಡ್ರು, ಜೊತೆಗೆ ಎಲ್ಲಿ ಈ ಒಂದು ಘಟನೆ ನಡೀತು ಅನ್ನುವಂಥದ್ದು ಒಂದು ಎಲ್ಲ ಮಾಹಿತಿಗಳನ್ನು ಈ ಫೋಟೋಗಳು ಸಾಕ್ಷೀಕರಣ ಕಲಿಸ್ತಿದ್ದಾವೆ. ಜೊತೆಗೆ ಏನು ವಿಜಯಪುರದಲ್ಲಿ ನಡೆದಂಥ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಮತ್ತು ಮಹಿಳೆಯ ನಡುವೆ ನಡೆದಂಥ ಗಲಾಟೆ, ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಅನ್ನೋಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಗಲಾಟೆ ಆದ ಬಳಿಕ ಇಬ್ಬರು ಯಾವ ರೀತಿ ರಾಜಸಂಧಾನವನ್ನು ಮಾಡ್ಕೊಳ್ತಾರೆ, ಜೊತೆಗೆ ಯಾವ ಹೋಟೆಲಲ್ಲಿ ಇರ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಸ್ವಾಮೀಜಿ ಮತ್ತು ಆ ಮಹಿಳೆಯ ನಡುವೆ ನಡೆದಂಥ ಗಲಾಟೆಯನ್ನು ನೋಡೋದಾದರೆ ಪ್ರಮುಖವಾಗಿ ಫೆಬ್ರವರಿ 10ರಿಂದ 12ರವರೆಗೂ ಕೂಡ ವಿಜಯಪುರದ ರೆಸಿಡೆನ್ಸಿಯಲ್ಲಿ ಸ್ವಾಮೀಜಿ ತಂಗಿರ್ತಾರೆ. ಅದೇ ಹೋಟೆಲ್ಗೆ ಬೆಂಗಳೂರಿನಿಂದ ಮಹಿಳೆ ಕೂಡ ಆ ಹೋಟೆಲ್ಗೆ ಹೋಗಿರ್ತಾಳೆ. ಆ ಒಂದು ಹೋಟೆಲಲ್ಲಿ ಇಬ್ಬರು ಕೂಡ ಅನ್ಯೋನ್ಯವಾಗಿರ್ತಾರೆ. ಆದರೆ ಇಬ್ಬರ ನಡುವೆ ಗಲಾಟೆಗೆ ಕಾರಣ ಏನಾಯಿತು, ಜೊತೆಗೆ ಆ ವಿಚಾರಕ್ಕೆ ಹಣದ ವಿಚಾರಕ್ಕಾಯ್ತಾ ಅಥವಾ ಫ್ಲ್ಯಾಟ್ ವಿಚಾರಕ್ಕಾಯ್ತಾ ಗಲಾಟೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗ್ತಿರುವಂಥದ್ದು. ಜೊತೆಗೆ ಸ್ವಾಮೀಜಿಯ ಜೊತೆಗೆ ಅನ್ಯೋನ್ಯವಾಗಿದ್ದಂಥ ಮಹಿಳೆ ಯಾಕೆ ದಿಢೀರಾಗಿ ಜಗಳವನ್ನು ಕೂಡ ಮಾಡಿಕೊಂಡ್ರು ಅನ್ನೋದು ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸ್ವಾಮೀಜಿಯ ಒಂದು ಏನು ಮಹಿಳೆ ಜೊತೆಗೆ ನಡೆದಂಥ ಗಲಾಟೆಯ ವೇಳೆ ವಿಕೋಪಕ್ಕೆ ಹೋದ ನಂತರ ಆ ಗಲಾಟೆಯನ್ನು ಸಂಧಾನ ಮಾಡೋದಕ್ಕೆ ಯಾರೆಲ್ಲ ಎಂಟ್ರಿ ಕೊಟ್ಟರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಜೊತೆಗೆ ಪ್ರಭಾವಿ ಸಚಿವರು, ಹಾಲಿ ಸಚಿವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಮತ್ತು ಆ ಮಹಿಳೆಯ ನಡುವೆ ಸಂಧಾನಕ್ಕೆ ಮುಂದಾಗ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡು ಸ್ವಾಮೀಜಿಯನ್ನು ಸೇಫ್ ಮಾಡೋದಕ್ಕೆ ಮುಂದಾಗ್ತಾರೆ. ಯಾವಾಗ ಮಹಿಳೆ ಜೊತೆಗೆ ಜಗಳ ವಿಕೋಪಕ್ಕೆ ಹೋಗುತ್ತೆ, ಮಹಿಳೆಯ ಪರ ಇರುವಂಥ ಜನರು ಸೇರೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮೀಜಿ ಪ್ರಭಾವಿ ನಾಯಕರ ಒಂದು ಪ್ರಭಾವವನ್ನು ಬಳಸಿಕೊಂಡು ಇಲ್ಲಿಂದ ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಪ್ರಭಾವಿ ನಾಯಕರು ಪೊಲೀಸರ ಸಹಾಯದಿಂದ ಈ ಒಂದು ಸ್ವಾಮೀಜಿಯನ್ನು ಏನು ವಿಜಯಪುರದಿಂದ ಸಿಂದಗಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ಎಲ್ಲಿ ಇನ್ಮೇಲೆ ನನಗೆ ಇವರು ಕೈ ಕೊಟ್ಟು ಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಎಲ್ಲಿ ಏನು ವಿಜಯಪುರದಿಂದ ಸಿಂದಗಿಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಮತ್ತೆ ಗಲಾಟೆ ಜೋರಾಗುತ್ತೆ. ಹೀಗಾಗಿ ಟೋಲ್ ನಾಕಾದಲ್ಲಿ ಈ ಒಂದು ಮತ್ತೆ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡುವಂಥ ಘಟನೆ ಆಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಿರುವಂಥದ್ದು ಮಹಿಳೆಯ ಜೊತೆಗೆ ಯಾವ ರೀತಿ ಸ್ವಾಮೀಜಿ ತನ್ನ ಕಾಮವನ್ನು ಮಾಡ್ತಾಯಿದ್ರು, ಜೊತೆಗೆ ಅವ್ರನ್ನ ಬಳಸ್ಕೊಳ್ತಾ ಇದ್ರು, ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ರು. ಎಲ್ಲವೂ ಕೂಡ ವಿಡಿಯೋದಲ್ಲಿ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಸ್ವಾಮೀಜಿಯ ಒಂದು ಪೊಲೀಸರು ಏನು ರಾಜಿಯನ್ನು ಮಾಡಿಸ್ತಾರೆ, ಆ ಸಂದರ್ಭದಲ್ಲಿ ಎಲ್ಲರ ಮೊಬೈಲಲ್ಲಿ ಇರುವಂಥ ಫೋಟೋಗಳು, ವಿಡಿಯೋಗಳನ್ನೆಲ್ಲವನ್ನು ಕೂಡ ಡೆಲೀಟ್ ಮಾಡಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ 4 ಫೋಟೋ ಇದು ಸಿಗ್ತಿರುವಂಥದ್ದು. ಸ್ವಾಮೀಜಿಯವರು ಕೂಡ ಕುಳಿತುಕೊಂಡಿರುವಂಥ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಬಂಡವಾಳ ಬಯಲಾಗ್ತಾ ಇದೆ. ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತಂಥ ಸ್ವಾಮೀಜಿ ಈಗ ಈ ಒಂದು ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ರೂರಲ್ ಠಾಣೆಯಲ್ಲಿ ಒಂದು ರಾಜಸಂಧಾನ ನಡೆಯುತ್ತೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತ FIR ಕೂಡ ದಾಖಲಾಗಿದೆ. ಓಕೆ ದುರ್ಗೇಶ್, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಸ್ವಾಮೀಜಿ ಎಸ್ಕೇಪ್ ಆಗೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಆ ಮಹಿಳೆ ಅಲರ್ಟ್ ಆಗ್ತಾಳೆ. ಅಲರ್ಟ್ ಆಗಿ ಆ ಕಾರಿಗೆ ಅಡ್ಡ ಹಾಕಿ ಇಷ್ಟೆಲ್ಲ ಹೈ ಡ್ರಾಮಾ ಆಗಿರೋದು. ಮುಂದೇನಾಯ್ತು ಹಾಗಾದ್ರೆ?